ಕಲಬುರಗಿ ಜೆಸ್ಕಾಂ ವ್ಯಾಪ್ತಿಗೆ ಒಳಪಟ್ಟ ಎಲ್ಲ ಜಿಲ್ಲೆಗಳ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳ ಸಭೆಯನ್ನು ಕರೆಯಲಾಗಿತ್ತು। ಈ ಸಭೆಯಲ್ಲಿ ಜೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಕೃಷ್ಣ ಬಾಜ್ಪೇಯಿ ಅವರು ಉಪಸ್ಥಿತರಿದ್ದರು। ಸಭೆಯಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳ ದೀರ್ಘಕಾಲಿಕ ಬಾಳಿಕೆ, ಅವುಗಳ ದುರಸ್ತಿ ಕಾರ್ಯಗಳ ತ್ವರಿತ ನಿರ್ವಹಣೆ ಹಾಗೂ ವಿದ್ಯುತ್ ವೈರಿಂಗ್ ಸಂಬಂಧಪಟ್ಟಂತ ಸಮಸ್ಯೆಗಳ ಕುರಿತು ಸವಿಸ್ತಾರವಾಗಿ ಚರ್ಚೆ ಮಾಡಲಾಗಿದೆ। ಇನ್ನು ಟ್ರಾನ್ಸ್ಫಾರ್ಮರ್ಗಳು ಹೆಚ್ಚು ದಿನ ಬಾಳಿಕೆ ಬರುವ ಗುಣಮಟ್ಟದಾಗಿರಬೇಕು। ಇದರಿಂದ ರೈತರಿಗೆ ನೀರಾವರಿ ಕಾರ್ಯಗಳಲ್ಲಿ ಯಾವುದೇ ಅಡಚಣೆ ಉಂಟಾಗಬಾರದು। ಟ್ರಾನ್ಸ್ಫಾರ್ಮರ್ಗಳು ಕೆಟ್ಟು ಹೋದ ಸಂದರ್ಭದಲ್ಲಿ ಅವುಗಳ ದುರಸ್ತಿ ಕಾರ್ಯಗಳನ್ನು ತಕ್ಷಣವೇ ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ। ಇದರಿಂದಲೂ ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಲಾಗಿದೆ। ಇದಲ್ಲದೆ ವಿದ್ಯುತ್ ತಂತಿಗಳು ಹರಿದು ಹೋಗಿರುವ ಪ್ರದೇಶಗಳ ಮೇಲೆ ವಿಶೇಷ ಗಮನ ಹರಿಸಿ ಯಾವುದೇ ರೀತಿಯ ಜೀವಹಾನಿ ಸಂಭವಿಸದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕು ಮತ್ತು ರೈತರಿಂದ ಯಾವುದೇ ರೀತಿಯ ಹಣವನ್ನು ತೆಗೆದುಕೊಂಡಿದ್ದೇ ಆದಲ್ಲಿ ಅವರ ವಿರುದ್ಧ ಕ್ರಮವನ್ನು ಜರುಗಿಸಲಾಗುವುದು ಎಂದು ಸಭೆಯಲ್ಲಿ ಪಾಲ್ಗೊಂಡ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಎಲ್ಲ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಲಾಗಿದೆ। ಇನ್ನು ರೈತ ಮಿತ್ರರಲ್ಲಿ ತಿಳಿಸುವುದೇನೆಂದರೆ, ಟ್ರಾನ್ಸ್ಫಾರ್ಮರ್, ವಿದ್ಯುತ್ ತಂತಿ ಹಾಗೂ ಕಂಬಗಳ ಯಾವುದೇ ದುರಸ್ತಿಗಳ ಸಲುವಾಗಿ ಅಧಿಕಾರಿಗಳಿಗೆ ಹಣವನ್ನು ನೀಡಕೂಡದು। ತಮಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ಜೆಸ್ಕಾಂ ಕಚೇರಿಯಲ್ಲಿ ನನ್ನನ್ನು ಭೇಟಿ ಮಾಡಬಹುದು। ನಿಮ್ಮಗಳ ಸೇವೆಯೇ ನಮ್ಮ ಮೊದಲ ಆದ್ಯತೆ ಎಂದು ಪ್ರವೀಣ್ ಪಾಟೀಲ್ ಹರ್ವಾಳ್, ಅಧ್ಯಕ್ಷರು ಜೆಸ್ಕಾಂ ಅವರು ಹೇಳಿದ್ದಾರೆ। ಇನ್ನು ನಿಮ್ಮಗಳ ಸೇವೆಯೇ ನಮ್ಮ ಮೊದಲ ಆದ್ಯತೆ ಎಂದು ಜೆಸ್ಕಾಂ ಅಧ್ಯಕ್ಷರು ಪ್ರವೀಣ್ ಪಾಟೀಲ್ ಹರ್ವಾಳ್ ಅವರು ಹೇಳಿದ್ದಾರೆ। ಇವತ್ತು ಜೆಸ್ಕಾಂ ಕಚೇರಿಯಲ್ಲಿ ಒಂದು ರಿವ್ಯೂ ಮೀಟಿಂಗ್ ಕರೆಯಲಾಯಿತು ರಿಗಾರ್ಡಿಂಗ್ ರೈತರ ಸಮಸ್ಯೆ ಹಾಗೂ ಟ್ರಾನ್ಸ್ಫಾರ್ಮರ್ ಸಮಸ್ಯೆ ಬಗ್ಗೆ। ಎಲ್ಲ ಡಿವಿಷನ್ 7 ಜಿಲ್ಲೆ ಎಲ್ಲ ಡಬಲಿಗಳು SC ಆ್ಯಂಡ್ ಚೀಫ್ ಇಂಜಿನಿಯರ್ ಫಿಸಿಕಲಿ ಆ್ಯಂಡ್ ವರ್ಚುವಲಿ ಕನೆಕ್ಟ್ ಆಗಿದ್ರು। ಇವತ್ತು ಟ್ರಾನ್ಸ್ಫಾರ್ಮರ್ದು ಸಮಸ್ಯೆ ನಮಗೆ ತುಂಬ ಫೋನ್ ಬರ್ತಾ ಇತ್ತು। ಅದಕ್ಕೆ ನಾನು MD ಸರ್ಗೆ ಹೇಳಿ ಒಂದು ರಿವ್ಯೂ ಮೀಟಿಂಗ್ ಕಂಡಕ್ಟ್ ಮಾಡಿ ಅಂತ ಹೇಳಿದ್ವಿ। ಇವತ್ತು ಕಂಡಕ್ಟ್ ಮಾಡಿ ನಾವು ಎಲ್ಲ ಡಬಲಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ। ರೈತರಿಗೆ ಯಾವುದೇ ರೀತಿ ಟ್ರಾನ್ಸ್ಫಾರ್ಮರ್ ಕೊರತೆ ಆಗಬಾರ್ದು ಮತ್ತು ರೈತರಿಗೆ ಯಾವುದೇ ರೀತಿ ನಮ್ಮ ಜೆಸ್ಕಾಮಿಂದ ಅವ್ರಿಗೆ ಏನು ಸಮಸ್ಯೆ ಇದೆ ತಾವೆಲ್ಲರೂ ಫೀಲ್ಡಿಗೆ ಇಳಿದು ಎಲ್ಲರದ್ದು ಸಮಸ್ಯೆ ಬಗೆಹರಂತ ಕೆಲಸ ಮಾಡ್ಬೇಕಂತ ಇವತ್ತು ನಾವು ಹೇಳಿದ್ವಿ। ಹಾಗೆ ಇನ್ನೊಂದಿಷ್ಟು ಹಲವಾರು ಟ್ರಾನ್ಸ್ಫಾರ್ಮರ್ ಪ್ರೊಟೆಕ್ಷನ್ ಹೆಂಗೆ ಮಾಡಬೇಕು ಮತ್ತು ನಾವು ಒಳ್ಳೆ ಕನೆಕ್ಷನ್ಸು ಅಂದರೆ ಪವರ್ ಸಪ್ಲೈ ಕ್ವಾಲಿಟಿ ಸಪ್ಲೈ ಹೆಂಗೆ ಕೊಡ್ಬೇಕು ಎಲ್ಲ ರೈತರಿಗೆ ಅಂತ ಅದು ಕೂಡ ತುಂಬ ಒಂದು ಅವರ್ ಮೇಲೆ ಒಂದು ಮೀಟಿಂಗ್ ಆಯಿತು। ಬರೋ ದಿನಗಳಲ್ಲಿ ರೈತರಿಗೆ ಯಾವುದೇ ಟ್ರಾನ್ಸ್ಫಾರ್ಮರ್ ಬಗ್ಗೆ ಸಮಸ್ಯೆ ಆಗೋದಿಲ್ಲ ಅಂತ ನಾನು ಭಾವಿಸ್ತೀನಿ। ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು, ಯಾವುದೇ ರೈತರಿಗೆ ಟ್ರಾನ್ಸ್ಫಾರ್ಮರ್ ಬಗ್ಗೆ ಏನೇ ಕೊರತೆ ಇದ್ದರೂ ಡೆಫಿನೆಟ್ಲಿ ನೀವು ಡೈರೆಕ್ಟ್ಲಿ ನನಗೆ ಫೋನ್ ಮಾಡ್ಬೋದು, ನನಗೆ ಬಂದು ಭೇಟಿ ಆಗ್ಬೋದು। ಯಾರಿಗೂ ಟ್ರಾನ್ಸ್ಫಾರ್ಮರ್ ಸಲ ಒಂದು ದುಡ್ಡು ಕೊಡೋದು ನೆಸಸರಿ ಇಲ್ಲ, ಫ್ರೀ ಕಾಸ್ಟ್ ನಾವು ಚೇಂಜ್ ಮಾಡ್ತೀವಿ। ಈ ತಮ್ಮ ಮುಖಾಂತರ ಎಲ್ಲ ರೈತರಿಗೆ ನಾನು ಹೇಳಿ ಬಯಸ್ತೀನಿ, ಯಾರೂ ರೊಕ್ಕ ಕೊಡಬಾರ್ದು ಟ್ರಾನ್ಸ್ಫಾರ್ಮರ್ ಚೇಂಜ್ ಮಾಡ್ಲಿಕ್ಕೆ। 24 ಗಂಟೆಗೆ ನಾವು ಟ್ರಾನ್ಸ್ಫಾರ್ಮರ್ ಚೇಂಜ್ ಮಾಡ್ತೀವಿ। ನಮ್ಮ ಹತ್ರ ಟ್ರಾನ್ಸ್ಫಾರ್ಮರ್ ಕೊರತೆ ಇಲ್ಲ, ವಿ ಹ್ಯಾವ್ ಸ್ಟಾಕ್। ಇವತ್ತು 7 ಜಿಲ್ಲೆ ಮೀಟಿಂಗ್ ಮಾಡಿದೀವಿ। ಎಲ್ಲ ಜಿಲ್ಲೆ SC ಡಬಲ್ ಚೀಫ್ ಇಂಜಿನಿಯರ್ಸು ಈ ಮೀಟಿಂಗಲ್ಲಿ ಇದ್ರು। ಎಲ್ಲ ಆಫೀಸರ್ಸಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಟ್ರಾನ್ಸ್ಫಾರ್ಮರ್ ಬಗ್ಗೆ ಇಮಿಡಿಯೇಟ್ ಟ್ರಾನ್ಸ್ಫಾರ್ಮರ್ ಚೇಂಜ್ ಮಾಡಬೇಕು, ಯಾವುದೇ ರೀತಿ ಚಾರ್ಜಸ್ ಮಾಡಬಾರ್ದು, ಒಂದು ರೂಪಾಯಿನೂ ರೈತರಿಂದ ತಗೋಬಾರ್ದು ಅಂತ ನಾವು ಇವತ್ತು ಹೇಳಿದ್ವಿ।